ಹೆಣವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ನಂಬಿ ನಾವು ಕೆಟ್ಟೆವು ಜಯಂತ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅನನ್ಯ ಭಟ್ ನನ್ನ ಮಗಳು ಆಕೆಗೆ ನ್ಯಾಯ ಕೊಡಿಸಿ ಅಂತ ಬಂದ್ರು. ಮಹಿಳೆ ಅನ್ನೋ ಕಾರಣಕ್ಕೆ ನೆರವು ಕೊಟ್ವಿ, ಆದರೆ ನಮ್ಮನ್ನೇ ಯಾಮಾರಿಸಿ ಬಿಟ್ರು. ಯಾರನ್ನು ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ. ಸುಜಾತಾ ಭಟ್ ನಂಬಿ ನಾವು ಕೆಟ್ಟೆವು ಅಂತೇಳಿ ಜಯಂತ್ ಟಿ ಅವರು ಹೇಳಿದ್ದಾರೆ. ಅನನ್ಯ ಭಟ್ ನನ್ನ ಮಗಳು ಆಕೆಗೆ ನ್ಯಾಯ ಕೊಡಿಸಿ ಅಂತ ಬಂದ್ರು. ಆಕೆ ಮಹಿಳೆ ಅನ್ನುವ ಕಾರಣಕ್ಕೆ ನಾವು ನೆರವನ್ನು ಕೊಟ್ವಿ, ಮಹಿಳೆ ಅನ್ನೋ ಕಾರಣಕ್ಕೆ ನಾವು ಆಕೆಗೆ ಸಹಾಯ ಮಾಡಿದ್ವಿ, ಆದರೆ ಆಕೆ ಮಾಡಿದ್ದು ನಮ್ಮನ್ನು ಯಾಮಾರಿಸುವಂತಹ ಕೆಲಸ. ಹಾಗಾಗಿ ನಾವು ಯಾರನ್ನೂ ಕೂಡ ನಂಬುವ ಪರಿಸ್ಥಿತಿಯಲ್ಲಿಲ್ಲ ಅಂತ ಹೇಳಿ ಜಯಂತ್ ಟಿ ಹೇಳ್ತಾರೆ. ಯಾರನ್ನೂ ಕೂಡ ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ. ಇನ್ನು ಯಾರಾದರೂ ದೂರು ಕೊಡುವವರು ಇದ್ದರೆ ನೀವು SITಗೆ ಹೋಗ್ಬಿಡಿ ಅಂತ ಹೇಳಿ ನಾವು ಸಲಹೆಗಳನ್ನು ಕೊಡ್ತಾ ಇದ್ದೀವಿ. SIT ಸಂಪರ್ಕಿಸಿ ಅನ್ನೋ ಸಲಹೆ ಮಾತ್ರ ನಾವು ಕೊಡ್ತಿದ್ದೀವಿ. ನಾವು ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಸಾಕ್ಷಿದಾರ ಜಯಂತ್ ಟಿ ಶಾಕಿಂಗ್ ಸ್ಟೇಟ್ಮೆಂಟ್. ಹೆಣವುತ ಪ್ರಕರಣ ಸರ್ಕಾರ SIT ರಚನೆ ಮಾಡಿದ ಪ್ರಾರಂಭದಲ್ಲಿ ಸುಜಾತಾ ಭಟ್ ಅನ್ನೋ ವಯೋವೃದ್ಧೆ ಅಲ್ಲಲ್ಲಿ ಕಾಣಿಸಿಕೊಳ್ತಾರೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನು ಕೊಡುವುದರ ಮುಖಾಂತರವಾಗಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಸ್ಕ್ರೀನ್ ಮೇಲೆ ಸದಾ ಕಾಲ ಒಂದಿಲ್ಲೊಂದು ವಿಚಾರಧಾರೆಯನ್ನು ಹಿಡಿದುಕೊಂಡು ಮಾತನಾಡ್ತಾ ಇದ್ರು. ಅದೆಲ್ಲೋ ನಿಂತ್ಕೊಂಡು ನ್ಯಾಯ ಕೇಳ್ತಾ ಇದ್ರು, ಮತ್ತಿನ್ನೆಲ್ಲೋ ಕೂತ್ಕೊಂಡು ನನಗೆ ಯಾರೋ ಮೊಬೈಲ್ ಆಫರ್ ಮಾಡಿದ್ರು ಅಂತ ಹೇಳ್ತಿದ್ರು, ಮತ್ತಿನ್ನೆಲ್ಲೋ ಕೂತ್ಕೊಂಡು ನನ್ನನ್ನು ಹೆದರಿಸುತ್ತಿದ್ದಾರೆ, ಬೆದರಿಸುತ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಹೀಗೆ ಬುಧವಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಗುರುವಾರ ಮತ್ತೊಂದು ಕೊಟ್ಟರೆ, ಇವೆಲ್ಲವಕ್ಕೂ ಶನಿವಾರದ ದಿನ ಟರ್ನ್ ಹೊಡೆಯುತ್ತಿದ್ರು. ಹಾಗೆ ಹೀಗೆ ಸ್ಟೇಟ್ಮೆಂಟ್ ಕೊಡುತ್ತಾ ಸದಾ ಚರ್ಚೆಯಲ್ಲಿದ್ದ ಇದೇ ಸುಜಾತಾ ಭಟ್ ಸೌಜನ್ಯ ಪರ ಹೋರಾಟಗಾರರ ನೆರವಿನಲ್ಲಿ ಇದ್ರು ಅನ್ನುವುದನ್ನ ಯಾರು ಜಯಂತ್ ಟಿ ಹೇಳ್ತಾರೆ. ಆಕೆ ಒಂದು ಹೆಣ್ಣುಮಗಳು, ವಯೋವೃದ್ಧೆ. ಆ ಮಹಿಳೆ ಸ್ವಂತ ಮಗಳು ಕಣ್ಮರೆಯಾಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಾಗ ಮಹಿಳೆ ಅನ್ನುವ ಕನಿಷ್ಠ ಕನ್ಸರ್ನ್ ತೋರಿಸಬೇಕಾದ ಜವಾಬ್ದಾರಿ ನಮ್ಮದು, ನಾಗರಿಕರೆಂಬ ನಿಟ್ಟಿನಲ್ಲಿ. ಹಾಗಾಗಿ ಆಕೆಗೆ ಆಶ್ರಯ ಮತ್ತು ನೆರವನ್ನು ಕೊಡೋ ಪ್ರಯತ್ನ ನಮ್ಮಿಂದ ಆಯಿತು. ಆಕೆಯ ಅಜೆಂಡಾಗಳು ನಮಗೆ ಗೊತ್ತಿರಲಿಲ್ಲ, ಆಕೆಯ ಗೂಢಾಲೋಚನೆಗಳು ನಮಗೆ ಅರ್ಥ ಆಗಿರಲಿಲ್ಲ. ನಂಬಿದ್ವಿ, ಮಹಿಳೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಕ್ಲೀನಾಗಿ ಸ್ವೀಪ್ ಮಾಡಾಕಿದ್ರು. ಈಗ ನಾವು ಯಾರನ್ನೂ ನಂಬುವ ಸ್ಥಿತಿಯಲ್ಲಿಲ್ಲ. ಸೌಜನ್ಯ ಪರ ಹೋರಾಟಗಾರರು ಅನ್ನುವ ಕಾರಣಕ್ಕೆ ನಾನಾ ತರಹದ ದೂರುಗಳು ನಮ್ಮ ಬಳಿ ಬರ್ತವೆ. ಹಾಗಾಗಿ ನಾವು ಈಗ ಬ್ಲೈಂಡ್ ಆಗಿ ಯಾರನ್ನ ನಂಬುವ ಸ್ಥಿತಿಯಲ್ಲಿಲ್ಲ. ನೀವು SITಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅನ್ನುವ ಸಲಹೆಗಳನ್ನು ಹೊರತುಪಡಿಸಿ ಇನ್ಯಾವ ಸಲಹೆಗಳು ಕೂಡ ನಾವು ಕೊಡ್ತಾ ಇಲ್ಲ. ನೆರವು ಕೊಡುವುದಕ್ಕೆ ನಮಗೆ ಮನಸ್ಸಿದೆ, ಆದರೆ ಸುಜಾತಾ ಭಟ್ ಮಾಡಿದ್ದೋ ಗರ್ಭವನ್ನು ತಟ್ಟಿಕೊಂಡು ಹೇಳಿದ್ರು ನನ್ನ ಮಗಳು ಕಣ್ಮರೆಯಾಗಿದ್ದಾಳೆ, ಆಕೆ ಅಸಹಜ ಸಾವಾಗಿರೋ ಸಾಧ್ಯತೆಗಳಿದ್ದಾವೆ, ನಾನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವ ಸಂಸ್ಕಾರಯುತ ಮಹಿಳೆ, ನನ್ನ ಮಗಳ ಮೃತದೇಹದ ಅಸ್ಥಿಗಳು ಸಿಕ್ಕರೆ ಅದಕ್ಕೊಂದು ಸಾಂಪ್ರದಾಯಿಕವಾಗಿ ಅದಕ್ಕೊಂದು ನಾವು ಶಾಂತಿ ಮಾಡಿಸಬೇಕು ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂತಿಮ ವಿಧಿವಿಧಾನ, ಅಸ್ಥಿನೂ ಸಿಗಲಿಲ್ಲ, ಈ ಎಮ್ಮನ ಹೇಳಿಕೆಗೆ ಒಂದು ಕನ್ಕ್ಲೂಷನು ಸಿಗಲಿಲ್ಲ. ಒಟ್ಟಾರೆ ಗೊಂದಲದ ಗೂಡಾಗಿತ್ತು. ಸೊ ಈಗ ಜಯಂತ್ ಟಿ ಅವರು ಆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈಗ ಯಾರನ್ನು ನಂಬುವ ಸ್ಥಿತಿಯಲ್ಲಿಲ್ಲ. ಯಾರಾದರೂ ದೂರು ಕೊಡೋದಕ್ಕೂ ಬಂದರೆ SITಯನ್ನು ಸಂಪರ್ಕ ಮಾಡಿ ಅನ್ನುವಂಥ ಸಲಹೆಗಳನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋ ವಿಚಾರಗಳನ್ನು ಜಯಂತ್ ಟಿ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಹೆಣವುತ ಪ್ರಕರಣ ಈಗ ಯಾವ ಹಂತಕ್ಕೆ ತಲುಪಿದೆ ಅಂತ ಕೇಳಿದ್ರೆ ಆಕ್ಟಿವ್ ಆಗಿ ನಡೀತಾ ಇದೆ. ಈಗಾಗಲೇ ಸೌಜನ್ಯ ಪರ ಹೋರಾಟಗಾರರಿಗೆ SIT ಕಡೆಯಿಂದ ನೋಟಿಸನ್ನು ಇಶ್ಯೂ ಮಾಡಲಾಗಿತ್ತು. ಆ ನೋಟಿಸ್ ಆಧಾರದ ಮೇಲೆ ಮೊನ್ನೆಯೇ ಬೆಳಗ್ಗೆ ಅವರು ಕಚೇರಿಗೆ ಬರಬೇಕಾಗಿತ್ತು. ಆದರೆ ಕಾನೂನಾತ್ಮಕವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಪರ ಮತ್ತು ಸೌಜನ್ಯ ಹೋರಾಟಗಾರರ ಪರ ವಕೀಲರು ಕಾಲಾವಕಾಶಗಳನ್ನು ಕೋರಿದ್ರು. ಅದರಂತೆ SIT ಅಧಿಕಾರಿಗಳು ಅವರಿಗೆ ಶುಕ್ರವಾರದ ಒಳಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ವಾರ ಅದರ ಅಪ್ಡೇಟ್ಸ್ಗಳು ಲಭ್ಯ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.